ನೋಡ್ತಾ ಇದೀವಿ ಪರಪ್ಪನ ಅಗ್ರಹಾರಕ್ಕೆ ದರ್ಶನ ನಾವು ವಾಪಸ್ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಇದು ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇರೋದು. ಈ ಕ್ಷಣದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ದರ್ಶನ್ ಆರಾಮಾಗಿ ಮಂದಹಾಸ ಇಟ್ಕೊಂಡು ಕೂತಿದ್ದಾರೆ, ಮುಖದಲ್ಲಿ ಆರಾಮಾಗಿ ಕೂತಿದ್ದಾರೆ, ರಿಲ್ಯಾಕ್ಸ್ ಆಗಿ ಕೂತಿದ್ದಾರೆ. ಇವತ್ತು ಮನೆ ಊಟ ಬೇರೆ ಸಿಕ್ಕಿದೆ, ಸೊ ಸ್ಮೈಲಿಂಗ್ ಆಗಿ ಕೂತಿದ್ದಾರೆ, ರಿಲ್ಯಾಕ್ಸ್ ಆಗಿ ಕೂತಿರುವಂತದ್ದು. ಪಕ್ಕದಲ್ಲೇ ಪೊಲೀಸ್ ಆಫೀಸರ್ಸ್ ಇದ್ದಾರೆ, ನೋಡ್ತಾ ಇದ್ದೀರಿ. ತುಂಬಾ ಟೆನ್ಷನ್ ಏನು ಮಾಡ್ಕೊಂಡಿಲ್ಲ ದರ್ಶನ್ ಅವರು, ಆರಾಮಾಗಿರೋದನ್ನ ಕಾಣ್ತಾ ಇದೀವಿ. ಇನ್ನೇನು ವಿಚಾರಣೆ ಆರಂಭ ಆಗ್ಲಿಕ್ಕಿದೆ. ವಿಚಾರಣೆ ಯಾವಾಗ ಆರಂಭ ಆಗುತ್ತೆ ಅಂತ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಕೋರ್ಟ್ ಹೇಳುತ್ತೆ. ಸೊ ದರ್ಶನ್ ಯಾವುದೇ ರೀತಿ ತುಂಬಾ ಆತಂಕದಲ್ಲಿ ಇರುವಂತದ್ದೇನು ಕಾಣ್ತಾ ಇಲ್ಲ, ಬದಲಾಗಿ ಆರಾಮಾಗಿ ಮಂದಹಾಸ ಇಟ್ಕೊಂಡು ಸ್ಮೈಲಿಂಗ್ ಆಗಿ ಇದ್ದಾರೆ. ಈಗ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ದರ್ಶನ್ ಅವ್ರನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಜನ ಕೋರ್ಟ್ ಆವರಣದಲ್ಲಿ ಬಂದು ನಡೆದಿರ್ತಕ್ಕಂಥದ್ದು. ಲಾಯರ್ಸ್ ಸಿಕ್ಕಾಪಟ್ಟೆ ಜನ ಬಂದಿದ್ರು, ನೋಡ್ತಾ ಇದೀವಿ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಇವತ್ತು ಹಾಜರಾಯಿತು. ಎಲ್ಲ 17 ಆರೋಪಿಗಳು ಕೂಡ ಹಾಜರಾಗಿ ತಮ್ಮ ವಿರುದ್ಧದ ಚಾರ್ಜ್ ಫ್ರೇಮ್ ಏನೇನ್ ಮಾಡಿದ್ದಾರೆ ಅವುಗಳನ್ನ ಅಲ್ಲಗಳೆದಿದ್ದಾರೆ. ಇಲ್ಲ, ನಾನು ಈ ತರ ತಪ್ಪು ಮಾಡಿಲ್ಲ ಅಂತ ಅಲ್ಲಗಳೆದಿದ್ದಾರೆ. ಇನ್ನು ವಿಚಾರಣೆ, ಮೇನ್ ಕೇಸ್ನ ವಿಚಾರಣೆ ಆರಂಭ ಆಗುತ್ತೆ. ಆಗ ಹೇಗೆ ನಡೆಯುತ್ತೆ ಕಾದು ನೋಡ್ಬೇಕಾಗುತ್ತೆ. ಕೋರ್ಟ್ ಆವರಣದಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ ಪುಂಡಾಟ ನೋಡಿ, ಅಲ್ಲೂ ಬಿಟ್ಟಿಲ್ಲ. ಕೊಲೆ ಆರೋಪಿ ದರ್ಶನ್ಗೆ ಅಲ್ಲೂ ಕೂಡ ಜೈಕಾರ. ಏನ್ ಗರಂಧಾರಿ ಕೆಲಸ ಅಂತ ಜೈಕಾರನಪ್ಪ. ಡಿ ಬಾಸ್ ಅಂತ ಫ್ಯಾನ್ಸ್ ಘೋಷಣೆ ಕೂಗ್ತಾ ಇದ್ದಾರೆ. ದರ್ಶನ್ ಇರೋ ವಾಹನದ ಹಿಂದೆ ಒಂದಷ್ಟು ಮಂದಿ ಓಡಿದ್ದಾರೆ. ಕೋರ್ಟ್ ಆವರಣದಲ್ಲಿ ಶಾಂತಿ ಕಾಪಾಡೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಸಿಟಿ ಸಿವಿಲ್ ಕೋರ್ಟ್ಗೆ ಕರ್ಕೊಂಡ್ ಬಂದಿದ್ರು ಇವತ್ತು. ಅಲ್ಲೂ ಕೂಡ ಡಿ ಬಾಸ್ ಅಂತ ಕೂತ್ಕೊಂಡು ಒಂದಷ್ಟು ಜನ ಹಿಂದೆ ಏನು ನಮ್ಮ ಸೈನಿಕರೆಲ್ಲ ಮಾಡ್ತಾರಲ್ಲ ದೇಶ ಕಾಪಾಡೋ ಕೆಲಸ ಅಂತ ಕೆಲಸ ಮಾಡಿದಾರ. ಏನ್ ಕೆಲಸ ಅಂತ ಜನಗಳ ಹಂಗೆ ಕೂಗಾಡ್ತಾರೆ, ಗೊತ್ತಿಲ್ಲ. ಆದ್ರೂ ಅವ್ರವ್ರ ಅಭಿಪ್ರಾಯ, ಅದನ್ನ ನಾವೇನು ಹೇಳಕ್ಕಾಗಲ್ಲ. ಪೊಲೀಸ್ ವ್ಯಾನ್ನಲ್ಲಿ ನಗುಮುಖದಲ್ಲಿ ಕುಳಿತಿದ್ದಾರೆ ದರ್ಶನ್. ನಗುತ್ತಲೇ ಜೈಲಿನತ್ತ ಕೊಲೆ ಆರೋಪಿ ಪಯಣ ಬೆಳೆಸಿದ್ದಾರೆ. ನಗ್ತಾ ಕೂತಿದ್ದಾರೆ ಕೊಲೆ ಆರೋಪಿ ದರ್ಶನ್. ಆರಾಮಾಗಿ ಚಿಲ್ಡಾಗಿ ಅಂತಾರಲ್ಲ, ಹಂಗ್ ಕೂತಿದ್ದಾರೆ. ಅತ್ತ ಬೇಸರದ ಮುಖದಲ್ಲಿ ಕುಳಿತಿದ್ದಾರೆ ಪವಿತ್ರ ಗೌಡ. ಪೊಲೀಸ್ ವ್ಯಾನ್ನಲ್ಲಿ ಆರಾಮಾಗಿ ನಗ್ನಗ್ತಾ ಕೂತಿದ್ದಾರೆ ದರ್ಶನ್. ನೋಡಿ, ಇದು ದೃಶ್ಯಗಳು ಕೆಲವೇ ಕ್ಷಣಗಳ ಹಿಂದೆ ಆರಾಮಾಗಿ ನಗ್ನಗ್ತಾ ಕೂತಿರುವಂತದ್ದು. ಏನು ಆರಾಮಾಗಿ ಕೂತಿದ್ದಾರೆ. ಏನಿವೆ ವಿಚಾರಣೆ ಶುರುವಾಗುತ್ತೆ. ಲಾಯರ್ ನೋಡ್ಕೋತಾರೆ. ನಾವ್ ಯಾಕೆ ಎಷ್ಟ್ ಟೆನ್ಷನ್ ಮಾಡ್ಕೊಂಡ್ರೆ ಏನು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರ, ಏನ್ ಕತೆ ಗೊತ್ತಿಲ್ಲ. ಏನಿವೆ ಟೆನ್ಷನ್ ಮಾಡ್ಕೊಂಡ್ರು ವಾಪಸ್ ಹೋಗೋದು ಪರಪ್ಪನ ಅಗ್ರಹಾರಕ್ಕೇನೆ, ಟೆನ್ಷನ್ ಮಾಡ್ಕೊಂಡಿದ್ರು ವಾಪಸ್ ಹೋಗೋದು ಪರಪ್ಪನ ಅಗ್ರಹಾರಕ್ಕೇನೆ. ಹಾಗಾಗಿ ಇರೋದ್ರಲ್ಲಿ ಆರಾಮಾಗಿ ಇದ್ಬಿಡೋಣ ಅಂತ ಏನಾದ್ರೂ ಇದಾರ, ಅಥವಾ ಟೆನ್ಷನ್ ಮಾಡ್ಕೊಂಡ್ ಸಾಕಾಗಿ ನನ್ಗೊಂದ್ ತೊಟ್ಟು ವಿಷ ಕೊಟ್ಬಿಡಿ ಅಂತ ಜಡ್ಜ್ ಎದ್ರು ಹತ್ತು, ಆದ್ರೂ ಏನು ಆಗಲ್ಲ ಅಂತ ಆದ್ಮೇಲೆ ಈಗ ಸುಮ್ನಿರೋದು ಒಳ್ಳೇದು, ಆರಾಮಾಗಿರೋದು ಒಳ್ಳೇದು ಅಂತ ಆರಾಮಾಗಿದ್ದಾರ ಗೊತ್ತಿಲ್ಲ. ಒಟ್ನಲ್ಲಿ ಅವರೇ ಹೇಳ್ಬೇಕು ಅವರ ಮನಸ್ಥಿತಿ ಏನಿದೆ ಅಂತ. ಒಟ್ನಲ್ಲಿ ದರ್ಶನ್ ಆರಾಮಾಗಿ ನಗ್ನಗ್ತಾ ವಾಪಸ್ ಪರಪ್ಪನ ಅಗ್ರಹಾರದತ್ತ ಪ್ರಯಾಣ ಬೆಳೆಸಿದ್ದಾರೆ. ಸಿಕ್ಕಾಪಟ್ಟೆ ಜನ ಸೇರಿದ್ರು ಇವತ್ತು ಕೋರ್ಟ್ ಆವರಣದಲ್ಲಿ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಜನರನ್ನ ನೋಡಿ ಏನಾದ್ರೂ ದರ್ಶನ್ ಅವರಿಗೆ ಖುಷಿ ಆಯ್ತಾ ಗೊತ್ತಿಲ್ಲ. ಒಂದಷ್ಟು ಜನ ಅವ್ರ ಫ್ಯಾನ್ಸ್ ಕೂಡ ಬಂದಿದ್ರು. ಅಲ್ಲಿ ಡಿ ಬಾಸ್ ಅಂತ ಘೋಷಣೆ ಕೂಡ ಹಾಕ್ತಾ ಇದ್ರು. ಅವ್ರನ್ನ ನೋಡಿ ಏನಾದ್ರೂ ಖುಷಿ ಆಯ್ತಾ ಗೊತ್ತಿಲ್ಲ. ಹಳೆ ದಿನಗಳು ನೆನಪಾದ್ವಾ ಏನು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ದರ್ಶನ್ ಆರಾಮಾಗಿ ಕೂಲಾಗಿ ನಗ್ನಗ್ತಾ ವಾಪಸ್ ತೆರಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಏನಿದೆ ಸಿಚುವೇಶನ್ ತಿಳ್ಕೊಳ್ಳೋಣ. ಧ್ರುವ, ಓವರ್ ಟು ಯು.
ಶ್ರೀಲಕ್ಷ್ಮಿ, ನಾವೀಗ ಪರಪ್ಪನ ಅಗ್ರಹಾರದ ಸಮೀಪವೇ ಇದ್ದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದ 4 ಆರೋಪಿಗಳು, ಒಟ್ಟು 6 ಜನ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಹೋಗ್ತಾರೆ. ಸದ್ಯ ನೀವು ಗಮನಿಸ್ತಾ ಇರಬಹುದು, ಇದು ಪರಪ್ಪನ ಅಗ್ರಹಾರ ಜೈಲ್ ಏನಿದೆ ಅದರ ಮುಖ್ಯ ರಸ್ತೆ ಇದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರದ ಒಳಗೆ ಹೋಗ್ತಾರೆ. ದರ್ಶನ್ ಇರುವಂತಹ ವಾಹನ ಇರಬಹುದು, ಪವಿತ್ರ ಗೌಡ ಅಂತ ಇರುವಂತಹ ವಾಹನದಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜಿಸಲಾಗಿದೆ. ಇನ್ನು ಹಿಂಭಾಗ ಹಾಗೆ ಮುಂಭಾಗದಲ್ಲಿ ಪೊಲೀಸರ ಭದ್ರತೆ ಕೂಡ ಇದೆ. ಈಗ ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ದರ್ಶನ್, ಪವಿತ್ರ ಗೌಡ ಇಬ್ರು ಕೂಡ ಪರಪ್ಪನ ಅಗ್ರಹಾರದತ್ತ ರಿಟರ್ನ್ ಹೋಗ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 12:30 ಸುಮಾರಿಗೆ ಪರಪ್ಪನ ಅಗ್ರಹಾರದಿಂದ ವಾಪಸ್ ಬಂದು 2:45ಗೆ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಕೂಡ ಮುಗಿಯಿತು. ಆ ವೇಳೆಯಲ್ಲಿ ದರ್ಶನ್ ಹಾಗೆ ಪವಿತ್ರ ಗೌಡ ಸೇರಿದಂತೆ ಉಳಿದ 17 ಜನ ಆರೋಪಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ನಿಮ್ಮ ಮೇಲೆ ಇರುವಂತಹ ಆರೋಪಗಳು ಏನೇನು ಅನ್ನುವಂಥದ್ದು, ರೇಣುಕಾಸ್ವಾಮಿ ಕಿಡ್ನಾಪ್ ಹಾಗೆ ಕೊಲೆ ಪ್ರಕರಣದಲ್ಲಿ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಹಾಗೆ ಪೊಲೀಸರು ಮಾಡಿರುವಂತಹ ಆರೋಪಗಳು ಏನೇನು, ಚಾರ್ಜ್ ಶೀಟ್ ನಲ್ಲಿ ನಿಮ್ಮ ಮೇಲೆ ಇರುವಂತಹ ಆರೋಪಗಳು ಏನು ಅನ್ನುವಂಥದ್ದನ್ನ ಅವರಿಗೆ ಸಂಕ್ಷಿಪ್ತವಾಗಿ ಓದಿ ಹೇಳುವಂತ ಕೆಲಸವನ್ನ ಮಾಡಿದ್ರು. ಮೊದಲು ಪವಿತ್ರ ಗೌಡ ಪ್ರಕರಣದ ಮೊದಲ ಆರೋಪಿ ಆಗಿರುವಂತಹ ಕಾರಣ ಪವಿತ್ರ ಗೌಡ ಮುಂದೆ ಓದಿ ಹೇಳಿದ್ರು. ಅದಾದ ನಂತರ ದರ್ಶನ್ ಮೇಲೆ ಇರುವಂತಹ ಆರೋಪಗಳನ್ನ ಕೂಡ ಹೇಳಿದ್ರು. ಇವೆಲ್ಲವನ್ನ ಕೇಳಿಸ್ಕೊಂಡಂತಹ ಆರೋಪಿಗಳು ಇವೆಲ್ಲವೂ ಕೂಡ ಸುಳ್ಳು ಸ್ವಾಮಿ ಅಂತ ಹೇಳಿದ್ರು. ಹೀಗಾಗಿ ಈ ಪ್ರಕರಣವನ್ನ 11ನೇ ತಾರೀಕಿಗೆ ಮುಂದೂಡಿಕೆಯನ್ನ ಕೂಡ ಮಾಡಿದ್ರು. 11ನೇ ತಾರೀಕು ಈ ಟ್ರಯಲ್ಗೆ ದಿನಾಂಕ ಕೂಡ ನಿಗದಿಯಾಗುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಮಹಿಳಾ ಪೊಲೀಸರ ಭದ್ರತೆಯೊಂದಿಗೆ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರಸ್ತೆ ಏನಿದೆ ಇದು ಪರಪ್ಪನ ಅಗ್ರಹಾರ ಜೈಲಿನ ರಸ್ತೆ. ಇಲ್ಲಿ ನೆಟ್ವರ್ಕ್ ಇಶ್ಯೂ ಆಗುವಂತಹ ಚಾನ್ಸಸ್ ಗಳು ಕೂಡ ಜಾಸ್ತಿ ಇದಾವೆ. ನಾನೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಇದೇ ಒಂದು ಪರಪ್ಪನ ಅಗ್ರಹಾರ ಜೈಲು. ಇಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ತಮ್ಮ ಸೆಲ್ಗೆ ಹೋಗಬೇಕು. ಪವಿತ್ರ ಗೌಡ ಮಹಿಳಾ ಬ್ಯಾರಕ್ ನಲ್ಲಿದ್ದಾರೆ. ದರ್ಶನ್ ಹಾಗೆ ಆತನ ಸಹಚರರು ಕ್ವಾರಂಟೈನ್ ಸೆಲ್ ನಲ್ಲಿ ಅವರನ್ನ ಇರಿಸಲಾಗಿದೆ. ಸದ್ಯ ಈಗ ದರ್ಶನ್ ಅಂಡ್ ಗ್ಯಾಂಗ್ ನ ಪರಪ್ಪನ ಅಗ್ರಹಾರ ಜೈಲಿನ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ರಸ್ತೆ ಇದು. ಇಲ್ಲಿಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ವಾಪಸ್ ಬರ್ಲಿಕ್ಕೆ ಅವಕಾಶವೇ ಇಲ್ಲ. ಯಾವಾಗ ಕೋರ್ಟ್ಗೆ ಕರ್ಸ್ಕೊಳ್ತಾರೋ ಆವಾಗಲೇ ಬರಬೇಕು. ಕೋರ್ಟ್ ಈಗಾಗಲೇ ಹೇಳಿರುವಂತದ್ದು, ವಾಪಸ್ ಟ್ರಯಲ್ ನಡೆಯುವಂತಹ ವೇಳೆಯಲ್ಲಿ ಈ ಆರೋಪಿಗಳು ವಾಪಸ್ ಬರ್ಲಿಕ್ಕೆ ಅವಕಾಶಗಳೇ ಇದ್ದಾವೆ. ಜೈಲಿನಿಂದ ಅವರನ್ನ ವಾಪಸ್ ಕರ್ಸ್ಕೊಳ್ಬಹುದು. ಅದು ನ್ಯಾಯಾಧೀಶರು ಏನಾದ್ರೂ ಫಿಸಿಕಲ್ ಆಗಿ ಇವರು ಹಾಜರಾಗಬೇಕು ಅಂತ ಹೇಳಿದ್ರೆ ಮಾತ್ರ ಇವರನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಹಾಜರು ಮಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದ್ದಾವೆ. ಈಗಾಗಲೇ ಈ ಒಂದು ದರ್ಶನ್ ಒಟ್ಟಿನಲ್ಲಿ ಸಿಟಿ ಸಿವಿಲ್ ಕೋರ್ಟ್ ನಿಂದ ಪರಪ್ಪನ ಅಗ್ರಹಾರದತ್ತ ದರ್ಶನ್ ಅಂಡ್ ಗ್ಯಾಂಗ್ ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ತಾ ಇದ್ವಿ ದೃಶ್ಯಗಳಲ್ಲಿ ದರ್ಶನ್ ನಗ್ತಾ ಆರಾಮಾಗಿ ಕೂಲ್ ಆಗಿ ಇದ್ರು. ಜೀಪ್ ನಲ್ಲಿ ಅವ್ರ ಜೊತೆ ವ್ಯಾನ್ ನಲ್ಲಿ ಒಟ್ಟು ಎಲ್ಲ 17 ಆರೋಪಿಗಳು ಇವತ್ತು ಹಾಜರಾಗಿದ್ರು. ಅವ್ರ ಜೊತೆ ಇನ್ನಷ್ಟು ಆರೋಪಿಗಳು ಕೂಡ ಇದ್ರು. ಯಾರೆಲ್ಲ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಅವ್ರನ್ನ ಕೂಡ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಒಂದು ದಿನ ಹೊರಗಡೆ ಬಂದಿದ್ದಂಥದ್ದು, ಜೊತೆಗೆ ಒಂಥರ ಹಂಬಲ್ನೆಸ್ ಇದೆ ಮುಖದಲ್ಲಿ. ಮೊದಲಿನಷ್ಟು ಒಂದು ಧಾರ್ಷ್ಟ್ಯ ಕಾಣಿಸೋದಿಲ್ಲ. ಆದ್ರೂ ಕೂಡ ಆರಾಮಾಗಿ ಖುಷಿಯಾಗಿ ನಗ್ತಾ ದರ್ಶನ್ ವ್ಯಾನ್ ನಲ್ಲಿ ಕೂತಿರೋದನ್ನ ಕಾಣಬಹುದು. ಸೊ ಈ ಕೇಸ್ ಬಗ್ಗೆ ಚಿಂತೆ ಮಾಡಿ ಸಾಕಾಗಿ ಅಂತೂ ದರ್ಶನ್ ಸುಮ್ಮನೆ ಏನೋ ಮುಂದೆ ದೇವ್ರಿಟ್ಟಂಗ್ ಆಗುತ್ತೆ ಅಂತ ಆರಾಮಾಗಿ ಇದ್ಬಿಡೋದು ಒಳ್ಳೇದು ಅನ್ಕೊಂಡಿದಾರ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಆರಾಮಾಗಿ ಕೂಲಾಗಿ ಇದ್ರು ಬಸ್ ವ್ಯಾನ್ ನಲ್ಲಿ. ಅದಂತೂ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಈಗ ಪರಪ್ಪನ ಅಗ್ರಹಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ತಲುಪುತ್ತೆ. ವ್ಯಾನ್ ಪರಪ್ಪನ ಅಗ್ರಹಾರಕ್ಕೆ ವಾಪಸ್ ಇವರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಲಾಗಿದೆ. ಇನ್ನು ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಆರಂಭ ಆದ್ಮೇಲೆ ಪ್ರತಿ ಸರಿ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತೆ. ಕೋರ್ಟ್ ನಿರ್ದೇಶನ ಕೊಟ್ರೆ ಆರೋಪಿಗಳು ಪ್ರತಿ ಸರಿ ವಿಚಾರಣೆಗೂ ಕೂಡ ಹಾಜರಾಗಬೇಕಾಗತ್ತೆ. ತ್ವರಿತವಾಗಿ ವಿಚಾರಣೆಯನ್ನ ಖಂಡಿತವಾಗ್ಲೂ ಕೋರ್ಟ್ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ನ್ಯಾಯಾಂಗದ ಮೇಲೆ ನಾವು ಇಟ್ಕೊಳ್ಬಹುದು ಅಂತ ಅನ್ಸುತ್ತೆ. ಬಹಳ ಪ್ರಮುಖವಾದಂತಹ ಒಂದು ಪ್ರಕರಣ ಇದು. ದರ್ಶನ್ ಮತ್ತು ಪವಿತ್ರ ಗೌಡ ಪರವಾದ ವಕೀಲರು ಏನ್ ಹೇಳೋದು ಅಂದ್ರೆ, ಇದನ್ನ ಬಹಳ ವಿಶೇಷವಾಗಿ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಬೇರೆ ಪ್ರಕರಣದ ತರ ಇದನ್ನ ಯಾಕೆ ಟ್ರೀಟ್ ಮಾಡ್ತಾ ಇಲ್ಲ, ಮಹಾಭಾರತ ರಾಮಾಯಣ ತರ ಗ್ರಂಥದ ತರ ಇದಕ್ಕೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. 2,000-3,000 ಪೇಜ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಬೇರೆ ಯಾವುದೇ ಪ್ರಕರಣಕ್ಕಾದ್ರೆ ಪೊಲೀಸರು ಇಷ್ಟೇ ಮುತುವರ್ಜಿ ಕೊಟ್ಟು ಮಾಡ್ತಾರಾ? ಇದು ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಬೇಕು ಅಂತಲೇ ಮಾಡಿರುವಂತಹ ಪ್ರಕರಣ ಅಂತ ಅವರ ಪರ ವಕೀಲರು ಹೇಳುವಂತದ್ದು.
ಇನ್ನು ವಿಚಾರಣೆ ಯಾವ ರೀತಿಯಲ್ಲಿ ಸಾಗುತ್ತೆ, ಪೊಲೀಸರು ಪ್ರಾಸಿಕ್ಯೂಷನ್ ಯಾವ ರೀತಿಯಲ್ಲಿ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ನಲ್ಲಿ, ಅದೆಲ್ಲ ಇನ್ನೂ ಕಾದು ನೋಡಬೇಕಾಗಿದೆ. ಒಂದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಏನಂತಂದ್ರೆ ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ, ನ್ಯಾಯಾಂಗ ಎಷ್ಟು ಗಟ್ಟಿಯಾಗಿದೆ. ಎಷ್ಟೇ ಪ್ರಭಾವಶಾಲಿ ಇರಲಿ, ಯಾರೇ ಇರಲಿ, ಇಂಥದಕ್ಕೆಲ್ಲ ಸಿಕ್ಕಾಕೊಂಡ್ರೆ ಖಂಡಿತವಾಗ್ಲೂ ಅಥವಾ ಇಂಥದ್ದನ್ನೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಅದರ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ, ಕಾನೂನಿನ ಪ್ರಕ್ರಿಯೆಗೆ ಒಳಗಾಗಲೇಬೇಕಾಗತ್ತೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಹೆಚ್ಚುವರಿಯಾಗಿ ಹಾಸಿಗೆ, ದಿಂಬು, ಮನೆ, ಊಟ ಯಾವುದೇ ಸೌಲಭ್ಯ ಇಲ್ಲದೆ ಇದ್ರೂ ಕೂಡ ದರ್ಶನ್ ಈಗ ಅಲ್ಲಿ ಇರೋ ಸೌಲಭ್ಯಕ್ಕೇನೆ ಒಗ್ಗಿಕೊಂಡಿರೋ ಹಾಗೆ ಕಾಣ್ತಾ ಇದ್ದಾರೆ. ಮೊದಲಿನಷ್ಟು ಒಂದು ಅವರು ಪರಿತಾಪ ಪಡ್ತಾ ಇರುವಂತದ್ದೇನು ಕಂಡು ಬರ್ತಾ ಇಲ್ಲ. ಹಾಗಾಗಿ ಇರೋದಕ್ಕೆ ಅವರು ಅಡ್ಜಸ್ಟ್ ಆಗಿದ್ದಾರಾ, ಏನ್ ಕತೆ ಅಂತ ಒಟ್ನಲ್ಲಿ ಆರಾಮಾಗಿ ಇದ್ದಿದ್ದು ಇವತ್ತಂತೂ ಕಂಡು ಬಂತು. ಇವತ್ತಂತೂ ವ್ಯಾನ್ ನಲ್ಲಿ ವಾಪಸ್ ಹೋಗುವಾಗ ದರ್ಶನ್ ಪ್ರೆಸೆಂಟ್ ಆಗಿದ್ರು, ಆರಾಮಾಗಿದ್ರು. ಎಸ್, ಇದೀಗ ಪರಪ್ಪನ ಅಗ್ರಹಾರದ ಕಡೆಗೆ ಮುಖ ಮಾಡಿದ್ದಾರೆ ಡಿ ಗ್ಯಾಂಗ್. ದರ್ಶನ ನಗುಮುಗುತ್ತಲೇ ಹೋಗ್ತಾ ಇದ್ದಾರೆ ಒಲ್ಲದ ಮನಸ್ಸಿನಿಂದ. 81 ದಿನಗಳ ಬಳಿಕ ಇವತ್ತು ವಿಚಾರಣೆಗೆ ಹಾಜರಾದರು. ಆ ಮುಖಾಂತರವಾಗಿ ಇವತ್ತು ಕಂಪ್ಲೀಟ್ ಆಗಿ ಎಲ್ಲಾ ಡಿ ಗ್ಯಾಂಗ್ನ 17 ಪ್ರಮುಖ ಆರೋಪಿಗಳು A1 ನಿಂದ A17 ವರೆಗೂ ಕೂಡ ಎಲ್ಲಾ ಪ್ರಮುಖ ಆರೋಪಿಗಳು ಕೋರ್ಟ್ಗೆ ಹಾಜರಾದರು. ಕೋರ್ಟ್ಗೆ ಹಾಜರಾದ ತಕ್ಷಣ ಅಲ್ಲಿರ್ತಕ್ಕಂಥ ಒಂದು ಕ್ಯಾಂಪಸ್ನ ಕೋರ್ಟ್ನ ಆವರಣದಲ್ಲೇ ಸಾಕಷ್ಟು ವಕೀಲರು ಕೂಡ ಇಲ್ಲಿ ದೌಡಾಯಿಸ್ತಾ ಇದ್ರು. ಕೋರ್ಟ್ನ ಹಾಲ್ ಒಳಗಡೆ ಎಂಟ್ರಿ ಕೊಟ್ಟರು, ಕಿಕ್ ಇರಿದು ವಕೀಲರು ಸೇರಿದ್ರು, ಜಮಾವಣೆಗೊಂಡಿದ್ರು. ಮತ್ತೊಂದು ಕಡೆಗೆ ವಿಚಾರಣೆಗೆ ಅಡ್ಡಿ ಆತಂಕ ಉಂಟಾಗುತ್ತೆ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ನಾವೇ ಹೊರಗೆ ತೆರಳುತ್ತೀವಿ, ವಿಚಾರಣೆ ಮುಂದೂಡಿಸಿ ಅಂತಕ್ಕಂತಹ ಮನವಿ ಕೂಡ ಮಾಡಿದ್ರು. ತದನಂತರವಾಗಿ ಜಡ್ಜ್ ಅವರು ಒಂದೊಂದೇ ಆರೋಪಿಗಳ ಆ ಎಲ್ಲ ವರದಿಯನ್ನು ಕೂಡ ಓದ್ತಾ ಹೋದ್ರು. ತದನಂತರದಲ್ಲಿ ಓದಿರತಕ್ಕಂತಹ ಕೆಲವೊಂದಿಷ್ಟು ವರದಿಗೆ ಕೆಲವೊಂದಿಷ್ಟು ವಿರೋಧ ಕೂಡ ವ್ಯಕ್ತವಾಯಿತು. ಈ ಒಂದು ಕೊಲೆಯಲ್ಲಿ, ಈ ಒಂದು ಪ್ರಕರಣದಲ್ಲಿ ನಾವಿಲ್ಲ ಅಂತಕ್ಕಂತಹ ಒಂದು ಆಕ್ಷೇಪದ ನುಡಿಗಳನ್ನು ಕೂಡ ಹೇಳಿದ್ದಾರೆ. ಈ ಎಲ್ಲದರ ಹಿನ್ನೆಲೆ ಇದೀಗ ಮತ್ತೆ ನವೆಂಬರ್ 10ಕ್ಕೆ ವಿಚಾರಣೆಗೆ ಡೇಟ್ ಫಿಕ್ಸ್ ಅನ್ನು ಮಾಡಲಾಗಿದೆ. ಸೊ ಹಾಗಾಗಿ ಇದೀಗ ಇದರ ಜೊತೆಗೆ ಇವತ್ತು ದರ್ಶನ್ ಅವರಿಗೆ ಮನೆ ಊಟದ ಭಾಗ್ಯ ಕೂಡ ಕಲ್ಪಿಸಲಾಗಿದೆ, ಇವತ್ತು ಒಂದು ದಿನ ನಂತರ. ಸೊ ಹಾಗಾಗಿ ಎಂದಿನ ದಿನನಿತ್ಯದ ಕಾರ್ಯಚಟುವಟಿಕೆಯತ್ತ ಈಗ ಮತ್ತೆ ಪರಪ್ಪನ ಅಗ್ರಹಾರದ ಕಡೆಗೆ ಹೋಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡರವರ ವಕೀಲರು ನಾರಾಯಣ ಸ್ವಾಮಿ ಜೊತೆಲಿದ್ದೇನೆ. ಸರ್, ಇವತ್ತು ಕೋರ್ಟ್ಗೆ ಅಷ್ಟು ಜನ ಆರೋಪಿಗಳು ಹಾಜರಾಗಿದ್ರು, ಏನೇನಾಯ್ತು ಕೋರ್ಟ್ನ ಪ್ರಾಂಗಣದಲ್ಲಿ? ಏನಿಲ್ಲ, ಕೋರ್ಟ್ ಚಾರ್ಜಸ್ ಫ್ರೇಮ್ಗೆ ಅಂತ ಇತ್ತು, ಚಾರ್ಜ್ ಆಗಿದೆ. ಇವತ್ತು ಚಾರ್ಜ್ ಫ್ರೇಮ್ ಮಾಡಿದರೆ ಇದು ಟ್ರಯಲ್ ಡೇಟ್ ಫಿಕ್ಸ್ ಮಾಡೋದಕ್ಕಂತ ಒಂದು ಡೇಟ್ ಹೋಗಿದೆ ಅಷ್ಟೇ. ಇವತ್ತು ಈಗ ಚಾರ್ಜ್ ಫ್ರೇಮ್ ಮಾಡೋದ ಸಂದರ್ಭದಲ್ಲಿ ಯಾರು ಗಿಲ್ಟಿ ಪ್ಲೀಡ್ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಇದೆ ಸರ್. ಗಿಲ್ಟ್ ಮಾಡಿದ್ರೆ ಅಲ್ವಾ ಸರ್, ತಪ್ಪು ಮಾಡಿದ್ರೆ ಅಲ್ವಾ ನಾವು ಪ್ಲೀಡ್ ಆಗೋದು. ಯಾರು ತಪ್ಪು ಮಾಡಿಲ್ಲ, ಸೊ ಅದಕ್ಕೆ ನಾವು ಯಾರು ತಪ್ಪು ಮಾಡಿಲ್ಲ, ಇದೊಂಥರ ನಮ್ಮೆಲ್ಲ ಸುಳ್ಳು ಕೇಸು ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಆಗಿದೆ. ಸುಳ್ಳು ಕೇಸ್ ಅಂತಾನೆ ತಾನೇ ಹೇಳಬೇಕು. ಸೊ ಪೊಲೀಸ್ನವರು ಇಟ್ಸ್ ಕಂಪ್ಲೀಟ್ಲಿ ಒಂಥರ ಮ್ಯಾನಿಪುಲೇಟೆಡ್, ಕ್ರಿಯೇಟೆಡ್, ಏನೆಲ್ಲ ಮಾಡಬಹುದು, ಪೊಲಿಟಿಕಲಿ ಮೋಟಿವೇಟೆಡ್, ಇದು ಆತರ ಕೇಸೇ ಇದು. ಅದಕ್ಕೆ ವಕೀಲರು ಕಕ್ಷಿದಾರನ್ನ ಕಾಪಾಡೋದು ನಿಮ್ ಧರ್ಮ ಆಗಿರುತ್ತೆ. ಆದ್ರೆ ಒಂದಿಷ್ಟು ಎವಿಡೆನ್ಸ್ಗಳು ಸಿಸಿಟಿವಿಗಳಲ್ಲಿ ಆ ವ್ಯಕ್ತಿಯನ್ನ ಕರೆದುಕೊಂಡ್ ಬಂದಿರುವಂತದ್ದು, ಮಾತನಾಡಿರುವಂತದ್ದು, ಒಂದಿಷ್ಟು ಪುರಾವೆ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರೋದ್ರಿಂದ ಅದನ್ನ ಯಾವ ತರ ನೋಡ್ತೀರಾ ಸರ್? ಅಲ್ಲ, ಅದು ಖಂಡಿತ ಬರೀ ನೀವ್ ಹೇಳ್ತಾ ಇದ್ದೀರಾ ಅಷ್ಟೇ, ಆತರ ಎಲ್ಲೂ ಇಲ್ಲ, ಕರ್ಕೊಂಡ್ ಬಂದೂ ಇಲ್ಲ. ಇವ್ರು ಯಾರು ಕರ್ಕೊಂಡ್ ಬಂದಿಲ್ಲ, ದರ್ಶನ್ಗಿರ್ಬೋದು ಅಥವಾ ಪವಿತ್ರ ಗೌಡ ಆಗಿರ್ಬೋದು, ಮತ್ತೊಬ್ಬರಿಗೆ ಯಾರು ಕರ್ಕೊಂಡ್ ಬಂದಿಲ್ಲ. ಎಲ್ಲೋ ಟ್ರಾವೆಲ್ ಮಾಡ್ತಾ ಇರೋ ಫೋಟೋ ಫುಟೇಜಸ್ ತೆಗೆದು ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಅಂತ ನಾವ್ ಹೇಳ್ತಾ ಇರೋದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಖಂಡಿತ ನಡೆದಿಲ್ಲ ಆ ತರ. ಇವ್ರು ದೇ ಆರ್ ಕ್ರಿಯೇಟೆಡ್, ಇಟ್ಸ್ ಕಂಪ್ಲೀಟ್ಲಿ ಮೋಟಿವೇಟೆಡ್ ಅಷ್ಟೇ. ಯಾಕಂದ್ರೆ ನೀವ್ ಹೇಳಿದ್ರಲ್ಲ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಹೈಪ್ ಸಿಗತ್ತೆ, ಎಷ್ಟು ಪ್ರಕರಣಗಳಲ್ಲಿ ಇಷ್ಟೊಂದು ಟಾರ್ಗೆಟ್ ಮಾಡ್ತಾರೆ, ಎಷ್ಟು ಇವಾಗ ಬೆಂಗಳೂರಲ್ಲಿ ಎಂತೆಂತ ಬ್ರೂಟಲ್ ಮರ್ಡರ್, ರೇಪ್ಸ್ ಗಳೆಲ್ಲ ನಡೆದಿದೆ. ಆ ಕೇಸಲ್ಲಿ ಇಲ್ದಿರುವಂತ ಮುತುವರ್ಜಿ ಪೊಲೀಸ್ನವ್ರಿಗೆ ಈ ಕೇಸಲ್ಲಿ ಇದೆ. ಯಾಕೆ, ಯಾವ ಕಾರಣಕ್ಕೆ ಮೋಟಿವೇಟೆಡ್ ಇರ್ಬೋದು ಅನ್ಸುತ್ತೆ ಸರ್ ಪೊಲೀಸರಿಗೆ? ಮೇ ಬಿ ಎಲ್ಲೊಂದ್ ಕಡೆ ದರ್ಶನ್ ಅವ್ರ ಬೆಳವಣಿಗೆ, ದರ್ಶನ್ ಅವ್ರಿಗಿರೋ ಹೆಸರನ್ನ ಒಂದು ಮುಟ್ಗೋಲ್ ಹಾಕಕ್ಕಿರ್ಬೋದು. ನನ್ನ ಮೈ ಪರ್ಸನಲ್ ಒಪಿನಿಯನ್, ನಾಟ್ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ಹೇಳ್ತಾ ಇರೋದು. ಮೇ ಬಿ ಇರ್ಬೋದು, ಅದಕ್ಕಾಗಿ ಅವ್ರನ್ನ ಇಷ್ಟೊಂದು ಮೇ ಬಿ ಒಂದು ಆ ವ್ಯಕ್ತಿತ್ವನ ಕುಗ್ಸಕ್ಕಿರ್ಬೋದು. ಪ್ರಾಬ್ಲಿ ಈಗ ನೀವ್ ಹೇಳಿರೋ ಪಾಯಿಂಟ್ ಅನ್ನು ಅಕ್ಸೆಪ್ಟ್ ಮಾಡಬೇಕು ಅಂದ್ರೆ ದರ್ಶನ್ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡೋದ್ರ ಮಧ್ಯದಲ್ಲಿ ಪವಿತ್ರ ಗೌಡರವ್ರನ್ನು ಕೂಡ ಇನ್ವಾಲ್ವ್ ಮಾಡ್ತಿದ್ದಾರೆ ಅಂತ ನಿಮ್ಮ ಆಲೋಚನೆ ಯಾವ ರೀತಿ? ಖಂಡಿತ ಹೌದು. ಬ್ರಿಡ್ಜ್ ಬೇಕಲ್ಲ, ಯಾರಾದ್ರೂ ಯಾವ ಕಾರಣಕ್ಕೋಸ್ಕರ ಯಾರು ಏನ್ ಮಾಡಿಸಿದ್ರು, ಏನ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದಕ್ಕೆ ಆ ಬ್ರಿಡ್ಜ್ ನ ಇವ್ರನ್ನ ಕನೆಕ್ಟ್ ಮಾಡಿದ್ದಾರೆ. ಇವರೇ ಮೋಟಿವೇಶನ್ ಕೊಟ್ಟರು ಅನ್ನೋ ತರ, ಇವರಿಂದನೇನೋ ಆಯ್ತು ಅನ್ನೋ ತರ ಏನೋ ಒಂದು ಬೇಕಲ್ಲ. ಮಹಾಭಾರತದಲ್ಲಿ ಇನ್ಯಾರಿಂದನೋ ಯುದ್ಧ ನಡೀತು, ರಾಮಾಯಣದಲ್ಲಿ ಇನ್ಯಾರಿಂದ ಯುದ್ಧ ನಡೀತು ಅಂತಾರಲ್ಲ, ಹಂಗೆ ಇನ್ಯಾರನೋ ತಗೊಂಬಂದು ಅಡ್ಡ ನಿಲ್ಲಿಸಬೇಕಂತ ಈ ಕೇಸಲ್ಲಿ ಪವಿತ್ರ ನಿಲ್ಲಿಸಿದ್ದಾರೆ ಅಷ್ಟೇ. ಪವಿತ್ರ ಇಸ್ ಕಂಪ್ಲೀಟ್ಲಿ ಇನ್ನಸೆಂಟ್. ಕೊನೆಯದಾಗಿ ಸರ್, ದಿನಾಂಕದ ವಿಚಾರಕ್ಕೆ ಬಂದಾಗ ಯಾವ ಡೇಟ್ ಟ್ರಯಲ್ ಆಗುತ್ತೆ, ನೆಕ್ಸ್ಟ್ ಪ್ಲಾನ್ ಏನಿದೆ? ಇನ್ನೊಂದು ರೌಂಡ್ ಏನಾದ್ರು ಫ್ರೇಮಿಂಗ್ ಇನ್ ಡೀಟೇಲ್ ಆಗುತ್ತಾ? ಇಲ್ಲ, ಆತರ ಏನಿಲ್ಲ. ಇನ್ನು
10-11 ಇದೆ ನೆಕ್ಸ್ಟ್ ಕೇಸ್. ಅವತ್ತು ಡೇಟ್ ಫಿಕ್ಸ್ ಆಗತ್ತೆ, ಟ್ರಯಲ್ಗೆ ಅಂತ ಅವತ್ತು ಫಿಕ್ಸ್ ಆಗತ್ತೆ. ಇನ್ ಪರ್ಸನ್ ಬರ್ಬೇಕು ಅಂತ ಇದೆ ಸರ್? ಇಲ್ಲ, ಅದೆಲ್ಲ ಅವಾಗ ನಮ್ಗೆ ನೆಸೆಸಿಟಿ ಆಧಾರದ ಮೇಲೆ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿಸ್ಕೊಬೇಕು, ಅವಾಗಿನ ಡೇಟ್ ಅಲ್ಲಿ. ಥ್ಯಾಂಕ್ ಯು.